ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅದಕ್ಕೆ ನಾವು ಸ್ಕೂಲಿಗೆ ಲೇಟಾಗಿ ಹೋಗ್ತೀವೋ ಇಲ್ಲ, ಆದ್ರೆ ಅಪ್ಪ ಮಾತ್ರ ಬಾರಿಗೆ ಆನ್ ಟೈಮ್. ಕುಸೆ ಕುಸೆ ಅಪ್ಪ ಕೇಳಿಸ್ಕೊಂಡ್ಬಿಡ್ತಾರೆ. ಸಾರಿನಾ ಅಣ್ಣ, ಇವಾಗ ನೋಡು ಆಲ್ರೆಡಿ ಅಪ್ಪಯ್ಯಂಗೆ ಹೊಟ್ಟೆ ಚುರ್ಚುರು ಚುರ್ಚುರು ಅಂತಿರುತ್ತೆ. ಪಕ್ಕ ಅಪ್ಪಯ್ಯ ಇವಾಗ ಹೊರಗೆ ಬಂದೇ ಬರ್ತಾರೆ. ಮಾವಯ್ಯ ನನ್ನ ಮೇಲೆ ಆಣೆ ಮಾಡಿರೋದು ಹೊರಗೆ ಹೋಗಿ ಕುಡಿಯೋದಕ್ಕೆ ಚಾನ್ಸ್ ಇಲ್ಲ. ಈ ಥರ ಆಣೆಗಳೆಲ್ಲ ನನ್ನ ಮ್ಯಾಕೊಂದು ಹಚ್ಚಲ್ಲ, ತಂಗಿರ ಮೇಲೆ ಒಂದು ಹಚ್ಚಲೆಲ್ಲ ಆಗ್ಬಿಟ್ಟವೆ. ನಮ್ದು ಯಾರು ಸತ್ಯ ನಮಗೆ ಗೊತ್ತಿಲ್ವಾ? ಹಲೋ, ಎಕ್ಸ್ಕ್ಯೂಸ್ ಮೀ, ಇಲ್ಲಿ ನಾನಿರೋದು. ಅವ್ರ ಮುದ್ದಿನ ಸೊಸೆ ಮೇಲೆ ಅವ್ರು ಆಣೆ ಮಾಡಿದ್ದಾರೆ ಅಂದಮೇಲೆ ಅವ್ರು ಹೆಂಗೆ ಕುಡಿತಾರೆ? ಅಲ್ಲಿ ನೋಡೋದಕ್ಕೆ ನೋಡಿದ್ರ ಎಣ್ಣೆ ಹೊಡಿಯಕ್ಕೆ ಹೋಗೋಕ್ಕೆ ಹೆಂಗ್ ವಂಚಾಗ್ತವನೆ ಅಂತವ ಕಳ್ಳ ಅಂತಾರ. ಅವ್ರು ನನ್ನ ಮೇಲೆ ಆಣೆ ಇಟ್ಟಿರೋದಕ್ಕೆ ಹೋಗ್ಲಾ ಬೇಡವಾ ಅಂತ ಯೋಚನೆ ಮಾಡ್ತಿದ್ದಾರೆ ಪಾಪ. ಅದಕ್ಕೆ ಆಣೆ ಇಟ್ಟ ಮೇಲೆ ಹೋಗಕ್ಕೆ ಪ್ರಯತ್ನನೇ ಪಡಬಾರ್ದು, ಅದ್ರಲ್ಲಿ ಯೋಚನೆ ಮಾಡೋದೇನು ಬಂತು? ಚಟನ ಬಿಡೋದು ಅಷ್ಟು ಈಸಿ ಅಲ್ಲ. ಏನ್ ತಲೆ ಸಿಡಿತೈತೆ, ಹೊಂಟೋದ್ರೆ ಆನೆ ಹೊಂಟೋಯ್ತೈತೆ. ಬರೋವ ಕ್ಷಮಿಸ್ಬಿಡು, ನನ್ನ ಕೈಲಿ ಆಗಕ್ಕಿಲ್ಲ, ಹೊಂಟೋಯ್ತು. ನೋಡಿದ್ಯಾ ಪಾರು, ಅಪ್ಪಯ್ಯ ಬದಲಾಕ್ಯ. ರಮ್ಯಾ, ಹೋಗಿ ಬೇಗ ಚಾಪ ತಗೊಂಬ. ಪಾರು, ಇದು ಇಲ್ಲಿಗೆ ವಾಸನೆ ಹೊಳಿತೈತೆ ಪಾರು. ಸ್ವಲ್ಪ ಕಂಟ್ರೋಲ್ ಮಾಡ್ಕೊ ಮಾವ. ಇವಾಗ ಏನು ಪ್ಲಾನ್ ಗೊತ್ತಾ? ಏನ್ರವ ಅದು? ನಾನು ಹೊರಗೋಗಿ ಎಣ್ಣೆ ಹೊಡಿಬಾರ್ದು ಅಂತ ಮನೆಗೆ ತರಿಸ್ಬಿಟ್ಟಿದ್ದೀರಾ? ಥ್ಯಾಂಕ್ ಯು ಸಮಾಸ್. ಗಮನ ಬೇರೆ ಇದೆಯಲ್ಲಪ್ಪ, ಅದು ಪರವಾಗಿಲ್ಲ, ನೀವು ತಾನೇ ತರಿಸ್ಕೋದು. ಅದು ಕುಡಿ ಒಳಕೋಗಿ ಕುಡಿದು ಬಿಟ್ಟು ಬರ್ತೀನಿ. ಮಾವಯ್ಯ, ಇದು ನಿಮಗಲ್ಲ. ನೀವೇನೋ ಆಣೆ ಮಾಡ್ಬಿಟ್ಟು ಕುಡಿದ್ಬಿಡ್ತೀರಾ, ಆದ್ರೆ ನಾವು ಹಂಗಲ್ಲ. ಮಾತಂದ್ರೆ ಮಾತು. ಅದು ನನ್ ಗಂಡ ಕುಡಿಬೇಕು, ಟೇಸ್ಟ್ ಹೆಂಗಿರುತ್ತೆ ನೋಡೋಣ ಅಂತಂದ್ರು, ಅದಕ್ಕೆ ಅವರಿಗೋಸ್ಕರ ತಂದಿರೋದು. ಅಣ್ಣನೇ ಕುಡಿತಿದ್ದಾನೆ ಅಂದ್ಮೇಲೆ ನಾನಂತೂ ಇವಾಗ ಟೇಸ್ಟ್ ಮಾಡೇ ಮಾಡ್ತೀನಿ. ಚೋಟು, ನೀನು ಚಿಕ್ಕವಳು, ನೀನ್ ಕುಡಿತಿದ್ದಿ ಅಂದ್ರೆ ಇವತ್ತು ನಾನು ಕುಡಿಬೇಕು. ಬನ್ನಿ, ಇವತ್ತೆಲ್ರೂ ಸೇರ್ಕೊಂಡು ಚಿತ್ತಾಲ್ ಪತ್ತಾಲ್ ಆಗೋಗ್ಬಿಡೋಣ. ಕುಡಿಯಕ್ ಮುಂಚೆನೆ ಮತ್ತೆ ಹೇಳ್ತಾ ಇದೆ, ಓ ಸೂಪರ್ ಮಾರಿಗುಡಿ ಹತ್ರ ಲಂಚ ಕೊಡಿದ್ದ ಮೈಸೂರು. ಯಾರ್ ಕಣ್ಮಗ, ನೀನ್ ಯಾವತ್ತೂ ಕುಡಿದಿಲ್ಲ, ನನ್ ಮಾತು ಕೇಳಪ್ಪ. ಸುಮ್ನಿರಪ್ಪ, ದೊಡ್ಡವರೇ ಹೇಳಿಲ್ವಾ, ಗುಂಡಿನ ಮತ್ತೆ ಗಮ್ಮತ್ತು, ಅಳತೆ ಮೀರಿದರೆ ಆಪತ್ತು. ಹಾಕ್ಬಾರು, ನಂಗೆ 2 ಸ್ಪೂನ್ ಹಾಕಬಾರು. ಮಾವ, ಸ್ಪೂನ್ ಅಂತ ಹೇಳ್ಬಾರ್ದು, ಲೀಟರ್ ಲೆಕ್ಕದಲ್ಲಿ, ML ಲೆಕ್ಕದಲ್ಲಿ ಹೇಳ್ಬೇಕು. ಫಸ್ಟ್ 30, 60, 90. ಗೊತ್ತಾಯ್ತು. ಫಸ್ಟ್ 30, ಆಮ್ಯಾಗ 60, ಆಮ್ಯಾಗ 90, ಆಮ್ಯಾಗ ಅಲ್ವಾ ಅಪ್ಪಯ್ಯ? ತಗಡ್ರವ ತಗ್ಲಿ. ಎಣ್ಣೆ ಚೆಲ್ತಿ ತಗಳವ. ಇನ್ನೊಂಚೂರು ಸಾಕ್. ಜಾಸ್ತಿ ನೀರ್ ಹಾಕ್ಬಿಡ್ಬಿಡ, ಕ್ವಾಲಿಟಿ ಹಾಳಾಗೋಗ್ಬಿಡುತ್ತೆ. ಈಗ ಹಾಲ್ ಮಾರುವಾಗ ನೀರ್ ಜಾಸ್ತಿ ಆಗಿದ್ರೆ ನಾವೆಲ್ಲರೂ ಬೈಕೊಳಲ್ವಾ? ಇದು ಹಂಗೆ
ನೀರು ಜಾಸ್ತಿ ಮಿಕ್ಸ್ ಮಾಡಿದ್ರೆ ಟೇಸ್ಟ್ ಹಾಳಾಗ್ಬಿಡುತ್ತೆ. ಬೇಡ ಬೇಡ ಬೇಡ, ಕ್ವಾಲಿಟಿ ಕೆಟ್ಟಾಗುತ್ತೆ. ಒಂದು ಕೆಲಸ ಮಾಡುವ, ಯಾರು ನೀರು ಹಾಕೊಳ್ಳೋದೇ ಬೇಡ, ಹಂಗೆ ಸುರ್ರಂತ ಏರ್ಸ್ಬಿಡುವ, ಎದ್ಕೊಳ್ರವ. ಸ್ವರ್ಗಕ್ಕೆ ಒಂದೇ ಗೇಣು. ಬೆಸ್ಟ್. ಸಾಕು ಮಾಡಿದ್ರ ಏನ್ ಅನ್ಕೊಂಡಿದ್ದೀರಾ? ಇದೇನು ಅಮೃತನ ಮನೆಯವರೆಲ್ಲ ಕುಂತ್ಕೊಂಡು ಕುಡಿಯಕ್ಕೆ? ಇದು ಈಸ ಇದನ್ನ ಕುಡಿದ್ರೆ ಗಂಟಲು ಹಿಡಿದು ಹೊಟ್ಟೆ ಕಳ್ಳೆಲ್ಲ ಬೆಂದೋಯ್ತದೆ. ಕುಡಿದ್ಮೇಕೆ ಈ ಭೂಮಿ ಯಾವುದು, ಆಕಾಶ ಯಾವುದು ಅಂತ ಒಂದು ಗೊತ್ತಾಗಕ್ಕಿಲ್ಲ. ನಾಲಿಗೆ ಹಿಡಿತದಲ್ಲಿರಕ್ಕಿಲ್ಲ, ಕಣ್ಣು ಬುಡಕ್ಕಾಗಕ್ಕಿಲ್ಲ. ದಿನ ನಮ್ ಜೊತೆನೆ ಇದ್ದು ನಮ್ಮನ್ನೇ ನಾಶ ಮಾಡ್ತದೆ. ಕುಡ್ದಾಗ ಹೊಟ್ಟೆ ನೋವು ಹೆಂಗ್ ಬರ್ತದೆ ಅಂತ ಗೊತ್ತಾ ಮಗ? ಹೆಂಗೆ ತಲೆ ಸಿಡಿತದೆ ಅಂತ ಗೊತ್ತಾ? ಇದನ್ನ ಮಾತ್ರ ಕುಡಿಯಕ್ಕೆ ಹೋಗ್ಬಿಟ್ರವ. ನಿಮ್ಗೆ ಹೀಗೆ ಇಷ್ಟು ನೋವಾದ್ರು ನನ್ನ ಕೈಲಿ ತಡಿಯಕ್ಕಾಗಕ್ಕಿಲ್ಲವ. ನನ್ನ ಮಕ್ಕಳು ಸಂದಾಗಿರ್ಬೇಕು, ನನ್ನ ಮಕ್ಕಳಿಗೆ ಯಾವ ತೊಂದರೆನೂ ಬರಬಾರ್ದು. ತಾಯಿ ಹಿಂಗೆ ಕೈ ಮುಗಿದು ಕೇಳ್ಕೊತೀರಿ, ದಯವಿಟ್ಟು ಕುಡಿಬೇಡ್ರವ್ವ. ಮಾವಯ್ಯ, ನೀವು ಕುಡಿತೀರಲ್ಲ, ನಿಮಗೂ ಹಿಂಗೆ ಆಗತ್ತಾ? ಹೌದು ಕಣವ. ಹಾಗಿದ್ರೆ ನಿಮಗೆ ಅಷ್ಟು ನೋವಾಗ್ತಿರುವಾಗ ನಾವೆಲ್ಲ ಯಾಕೆ ಸುಮ್ಮನಿರ್ಬೇಕು ಮಾವಯ್ಯ? ನಿಮಗೆ ನೋವಾದ್ರೆ ನಮಗೂ ನೋವಾಗುತ್ತೆ ತಾನೆ? ಅರ್ಥ ಆಯ್ತು ಕಣವ, ಸಾನೆ ಪ್ರಯತ್ನ ಪಟ್ಟೆ, ಆದ್ರೆ ತಡ್ಕೊಳಕ್ಕಾಗಿಲ್ಲ. ನಿನಗೆ ಮಾತು ಕೊಟ್ಮ್ಯಾಕು ನಾನು ಹೊರಗೆ ಹೋಯ್ತಿದ್ದೆ, ನನ್ನ ಕಣ್ ತೆರೆಸ್ಬಿಟ್ಟೆ ತಾಯಿ. ನಾನು ಇನ್ಮ್ಯಾಕೆ ಕುಡಿಯಾಕಿಲ್ಲ. ಶಿವ, ಆ ಅನಿಷ್ಟನ ಬಿಸಾಡ್ಬಿಡು. ಎಂತ ಐಡಿಯಾ ಮಾಡ್ಬಿಟ್ಟೆ ಪಾರು, ಎಂತ ಐಡಿಯಾ. ಮಕ್ಕಳು ನಾಳೆಗೂ ನಮ್ಮಪ್ಪ ಹಿಂಗ್ ಎಣ್ಣೆ ಬಿಡ್ತೀನಿ ಅಂತ ಹೇಳ್ತಾರೆ ಅಂತ ನಾನು ನೆಟ್ಟೋಗ್ಲು ಅನ್ಕೊಂಡಿಲ್ಲ. ನಂಗೆ ಯಾಕೋ ಅಪ್ಪ ಎಣ್ಣೆ ಕುಡಿಯಲ್ಲ ಅನ್ಸುತ್ತೆ. ನೀ ಗ್ರೇಟು ನಮ್ಮ ಬೆಲ್ದಚ್ಚು. ಅದ್ಗೆ ಸಲಾಂ ಪಾರು ಮ್ಯಾಮ್. ಪಾರು ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ